ಈ ಹಿಂದೆ ಮಾಡಿರೋ ವಿಡಿಯೋದಲ್ಲಿ ನಾನು ಒಂದ್ ಮಾತು ಹೇಳಿದ್ದೆ, ನಾನು ಈ ತರ ವಿಡಿಯೋ ಮಾಡೋದನ್ನ ನೋಡಿ ಸ್ವಲ್ಪ ಜನ ಕಿಂಡಲ್ ಮಾಡತ್ರ ಅಂತ ಹೇಳಿದ್ದೆ. ಆ ವಿಡಿಯೋಕ್ಕೆ ಒಬ್ರು ಬ್ರದರ್ ಕಮೆಂಟ್ ಹಾಕಿದ್ರು, ಏನಪ್ಪಾ ಅಂತಂದ್ರೆ 100 ಜನ 100 ಮಾತಾಡ್ತಾರೆ, ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡಿ ಬ್ರೋ, ನಾಯಿ ಬುಗಳಿದ್ರೆ ದೇವ್ಲೋಕ ಏನ್ ಹಾಳಾಗಲ್ಲ ಅಂತಂದು ಹೇಳಿದ್ರು. ನೀವ್ ಹೇಳಿದ್ದು ನಿಜನೇ ಬ್ರೋ, 100 ಜನ 100 ಮಾತಾಡಿದ್ರು ನಾನೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಪ್ಪ ಅಂತಂದ್ರೆ ಇವಾಗ ನನ್ ವಿಡಿಯೋನ 100 ಜನ ನೋಡ್ತಾರ ಅಂತಂದ್ರೆ ಅದ್ರಲ್ಲಿ 10 ಜನ ಮಾತ್ರ ನೆಗೆಟಿವ್ ಮಾತಾಡ್ತಾರೆ, ಇನ್ನು 90 ಜನನು ನನ್ ಬಗ್ಗೆ ಪಾಸಿಟಿವ್ ಅನ್ನು ಮಾತಾಡ್ತಾರೆ. ಅದಕ್ಕೆ ನಾನು ಖುಷಿ ಪಡ್ತೀನಿ. ಸರಿ, ಅದೆಲ್ಲ ಬಿಡಿ. ಇದು ನಂದು 2 ದಿನದಿಂದ ವಿಡಿಯೋ ಶೂಟ್ ಮಾಡಿದ್ದೆ, ಬಟ್ ಎಡಿಟಿಂಗ್ ಸ್ವಲ್ಪ ಲೇಟ್ ಆಯ್ತು. ಯಾಕಂದ್ರೆ ನನ್ನ ಕಾಲೇಜಲ್ಲಿ ಒಂದ್ ಸ್ವಲ್ಪ ಫಂಕ್ಷನ್ ಇತ್ತು, ಹಾಗಾಗಿ ಎಡಿಟ್ ಮಾಡಕ್ ಟೈಮ್ ಸಿಗ್ಲಿಲ್ಲ. ಹಾಗಾಗಿ ಸಾರಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಮನೆ ಹಾಕಿರೋ ಕಂಬಕ್ಕ ಇವತ್ತು ಮೇಲೆ ಶೀಟ್ ಹಾಕ್ತಾ ಇದೀವಿ. ಮೊದ್ಲನೇ ಹೇಳ್ದಂಗ ನಾವು ಹಳೆ ತಗಡ್ನ ಯೂಸ್ ಮಾಡ್ತಾ ಇದ್ವಿ, ಹಾಗೆ 2 ಕೂಡ ಹೊಸ ತಗಡ್ ಕೂಡ ತಂದಿದ್ವಿ. ನಾವು ಅನ್ಕೊಂಡಿರ್ಲಿಲ್ಲ ಶೀಟ್ ಹಾಕೋದು ಇಷ್ಟೊತ್ತು ಟೈಮ್ ಆಗುತ್ತೆ ಅಂತ. ನಾವು ಶೀಟ್ ಹಾಕಕ್ ಸ್ಟಾರ್ಟ್ ಮಾಡಿದ್ದು ಈವ್ನಿಂಗ್ 4:30 ಸ್ಟಾರ್ಟ್ ಮಾಡಿದ್ವಿ. ಇದು ಎಂಡ್ ಆಗಿದ್ದು ರಾತ್ರಿ 9 ಗಂಟೆಗೆ ಎಂಡ್ ಆಯ್ತು. ಇಷ್ಟು ಲೇಟ್ ಆಗಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಶೀಟ್ ಗೆ ನಾವು ಮಳೆ ಹಾಕಕ ಒಂದ್ ಸ್ವಲ್ಪ ದೊಡ್ಡ ಸೈಜಿನ ಮಳೆ ತಗೊಂಡ್ಬಂದಿದ್ವಿ, ಹಾಗಾಗಿ ಅದು ಕರೆಕ್ಟ್ ಆಗಿ ಟೈಟ್ ಆಗಿ ಕೂಡ್ಲಿಲ್ಲ. ಹಾಗಾಗಿ ಮತ್ತೆ ರಿಟರ್ನ್ ಕೊಪ್ಪಳಕ್ಕೆ ಹೋಗಿ ಮತ್ತೆ ಅದಕ್ಕೆ ಸೈಜ್ ಒಂದಂತ ಮಳಿ ತಗೊಂಡ್ಬಂದು ಟೈಟ್ ಮಾಡೋಷ್ಟರಲ್ಲೇ 9 ಗಂಟೆ ಆಗೋಗಿತ್ತು. ಅದೇ ಗ್ಯಾಪ್ ಅಲ್ಲಿ ನಾನು ಆಕಳಿಗೆ ಒಂದ್ ಸ್ವಲ್ಪ ಹಸಿಮೇವು ತರಬೇಕಾಗಿತ್ತು. ಹಾಗೆ ಹೊಲದ ಕಡೆಗೆ ಬಂದು 1-2 ಹಸಿಮೇವು ತಗೊಂಡು ಮನೆ ಕಡೆಗೆ ಬಂದೆ. ತಂದಿರೋ ಮೇವನ್ನ ಸಣ್ಣಾಗಿ ಕಟ್ ಮಾಡ್ತಾ ಇದ್ದೆ. ಅದೇ ಗ್ಯಾಪ್ ಅಲ್ಲಿ ನಮ್ ಬ್ರದರ್ ಕೂಡ ಮಳೆ ತಗೊಂಡ್ಬಂದ್ರು. ಆಮೇಲೆ ಹಾಲ್ ಇಂಡಿ ಡೈರಿಗೆ ಹೋಗಿ ಹಾಲ್ ಹಾಕಿ ಬರೋಷ್ಟರಲ್ಲೇ ನಮ್ಮ ಅಣ್ಣ ಇಬ್ರು ಸೇರ್ಕೊಂಡು ಮಳೆ ಹೊಡಿತಾ ಇದ್ರಲ್ರಿ. ಅಷ್ಟು ಮಳೆ ಹೊಡೆದು ಮುಗಿಸೋದ್ರಲ್ಲಿ 9 ಗಂಟೆ ಆಗಿತ್ತು. ಆಮೇಲೆ ಊಟ ಮಾಡಿ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ಕೊರಿ. ನನ್ನ ಜರ್ನಿ ನೋಡ್ಬೇಕಂದ್ರೆ ಫಾಲೋ ಮಾಡ್ಕೊರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.